ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಮುಂದುವರೆದ ಭಾಗವನ್ನು ನೋಡೋಣ. ಸೇವಾ ಮನೋಭಾವ ಅಂತ ಹೇಳಿದೆ ಇಂದಿನ ಒಂದು ಎಪಿಸೋಡಲ್ಲಿ, ಅದು ಮುಂದುವರೆದ ಭಾಗವಾಗಿ ತಗೊಳ್ಳೋಣ. ಸನ್ಯಾಸಿಗಳು ಯಾವ ಥರ ಮಾಡಿದ್ರು ಅಂತ ನಿಮಗೆಲ್ಲ ನೆನಪಿದೆ. ಆ ಚೇಳನ್ನು ಹೇಗೆ ರಕ್ಷಣೆ ಮಾಡಿದ್ರು, ಅದು ಸೇವಾ ಮನೋಭಾವ. ಅವ್ರು ಒಳ್ಳೇದು ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ, ನಾವು ಒಳ್ಳೆ ಗುಣಗಳನ್ನು ಬಿಡಬಾರ್ದು, ಯಾರು ಏನೇ ಮಾಡ್ತಾರೆ ಅಂತ ನಮ್ಮ ಒಳ್ಳೆ ಗುಣಗಳನ್ನು ಬಿಡಬಾರ್ದು ಅನ್ನೋದನ್ನು ಅವರು ಸನ್ಯಾಸರು ತೋರ್ಕೊಟ್ರು. ಹಾಗೆ ಮುಂದುವರೆದ ಭಾಗವಾಗಿ ಪ್ರಸಿದ್ಧ ದೇವಾಲಯವೊಂದರಲ್ಲಿ ಒಮ್ಮೆ ಬೆಳಗಿನ ಜಾವ ಪ್ರಧಾನ ಅರ್ಚಕರು ಗರ್ಭಗುಡಿಯ ಬಾಗಿಲನ್ನು ತೆರೆಯುತ್ತಿದ್ದಂತೆ ಒಳೆಯುತ್ತಿರುವ ಚಿನ್ನದ ತಟ್ಟೆಯೊಂದು ದೇವರ ಮುಂದೆ ಇದ್ದುದನ್ನು ಕಂಡರು. ಬಾಗಿಲು ತೆಗಿತಾರೆ, ಬಾಗಿಲು ತೆಗಿತಿದ್ದಂತೆ ಅದರ ಮುಂದೆ ಒಂದು ಚಿನ್ನದ ತಟ್ಟೆ ಇರ್ತದೆ, ಪಳಪಳಪಳವನ್ನು ಹೊಳಿತಾ ಇರ್ತದೆ. ಅದರ ಮೇಲೆ ಯಾರು ದೇವರ ಪ್ರೀತಿಗೆ ಪಾತ್ರರೋ ಅವರಿಗೆ ಈ ತಟ್ಟೆ ಎಂದಿತ್ತು ಅಂತ ಬರೆದಿರುತ್ತೆ. ಆ ತಟ್ಟೆ ಮೇಲೆ ಏನಂತ ಬರೆದಿರುತ್ತೆ, ಯಾರು ದೇವರ ಪ್ರೀತಿಗೆ ಪಾತ್ರರೋ ಅವರಿಗೆ ಈ ತಟ್ಟೆ ಎಂದಿತ್ತು ಅಂತ ಬರೆದಿದ್ರು. ಆ ತಟ್ಟೆ ಮೇಲೆ ಬರೆದಿತ್ತು. ಹಾಗೆ ಪ್ರತಿದಿನವೂ ದೇವಾಲಯದಲ್ಲೇ ಇರುವ ನನಗಿಂತ ಇನ್ಯಾರೋ ಇದಕ್ಕೆ ಅರ್ಹರು ಎಂದುಕೊಂಡು ಅವರು ಆ ತಟ್ಟೆಯನ್ನು ಮುಟ್ಟಿದ ಕೂಡಲೇ ಅದು ತಗಡಿನ ತಟ್ಟೆಯಾಗಿ ಪರಿವರ್ತಿಸಲ್ಪಟ್ಟಿತು. ಮುಟ್ಟಿದ ತಕ್ಷಣ ಏನಾಗಿತ್ತು, ಅವರೇ ಅಂದ್ಕೊಂಡ, ನನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ, ನಾನು ಪ್ರತಿನಿತ್ಯ ನಾನೇ ಸೇವೆ ಮಾಡೋದು ಭಗವಂತನಿಗೆ, ನನ್ನ ಬಿಟ್ಟರೆ ನನಗಿಂತ ಇವರು ಶ್ರೇಷ್ಠ ಯಾರಿದ್ದಾರೆ ಅಂದ್ಬಿಟ್ಟು ತಟ್ಟೆ ಮುಟ್ತಾನೆ, ಅದು ತಗಡಾಗ್ಬಿಡ್ತು. ಅನಂತರ ಬಂದ ಇತರ ಅನೇಕ ಅರ್ಚಕರಿಗೂ ಇದೇ ಅನುಭವ ಆಯಿತು. ತಟ್ಟೆಯನ್ನು ದೇವಾಲಯದ ಹೊರವಲಯದ ಜಗಲಿ ಮೇಲೆ ಇರಿಸಲಾಯಿತು. ಸುದ್ದಿ ಊರಲ್ಲೆಲ್ಲ ಹಬ್ಬಿ ದಾನ ಧರ್ಮದ ಮೂಲಕ ದೇವರ ಪ್ರೀತಿಗೆ ಪಾತ್ರರಾಗಬಹುದೆಂದು ಅನೇಕರು ಬಡವರನ್ನು ಭಿಕ್ಷುಕರನ್ನು ಕರೆದು ದಾನ ಮಾಡತೊಡಗಿದರು. ನೋಡಿ, ಹಿಂಗೆಲ್ಲ ಮಾಡಿದ್ರು, ಏನು ಮಾಡಿದ್ರು, ಎಲ್ಲ ಬಡವರು ಬಲ್ಲರು ಎಲ್ಲರಿಗೂ ಭಿಕ್ಷುಕರನ್ನೆಲ್ಲ ಕರೆದು ದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ನಡೀತಾ ಇದೆಯಲ್ಲ, ಎಲ್ಲರೂ ಬರ್ಬೋದು ಅನ್ನೋ ರೀತಿ ಎಲ್ಲ ಬಡವರು ಅವರು ಇವರು ಎಲ್ಲರೂ ಕರೆದು ದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಈ ಥರ ಆಗ್ತಾಯಿದೆಯಲ್ಲ ಅಂದ್ಬಿಟ್ಟು ಬರ್ತಾರೆ, ಎಲ್ಲ ದಾನ ಮಾಡಿ ತೊಡಗ್ತಾರೆ ಎಲ್ಲ. ಆಗ ಹೀಗೆ ದಾನಗಳನ್ನು ಮಾಡಿ ಪುಣ್ಯ ಗಳಿಸಿದ ಬಳಿಕ ಬಂಗಾರ ತಟ್ಟೆಯನ್ನು ತೆಗೆದುಕೊಳ್ಳುವ ಯೋಜನೆ ಇಂಥವರದು. ಊರೆಲ್ಲ ಬಡವರು ಹೇಳಿದ್ರು, ಯಾರು ಜಾಸ್ತಿ ದಾನ ಮಾಡಿ ಇದು ಮಾಡಿ ತಗೋತಾರೋ ಅವ್ರಿಗೆ ತಟ್ಟೆ ಸೇರುತ್ತೆ. ಯಾರು ಪುಣ್ಯವನ್ನು ಕಟ್ಕೋತಾರೆ, ದಾನ ಧರ್ಮಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಿ ಯಾರು ಹೆಚ್ಚು ಕೆಲಸವನ್ನು ಮಾಡ್ತಾರೋ ಅಂಥವರು ಈ ತಟ್ಟೆ ಸಲ್ತದೆ ಅನ್ನೋ ವಿಚಾರವನ್ನು ಮುಟ್ಟಿಸ್ತಾರೆ. ಈಗ ದಾನಗಳನ್ನು ಮಾಡ್ತಾರೆ. ಊರೆಲ್ಲ ಬಡವರು ಭಿಕ್ಷುಕರು ನಿರ್ಗತಿಕರಿಂದ ತುಂಬಿ ಹೋಯಿತು. ದೇವಾಲಯಕ್ಕೆ ಬಂದವರ ಗಮನ ಎಲ್ಲ ತಟ್ಟೆ ಕಡೆಗೆ ಇತ್ತು. ದೂರದ ಹಳ್ಳಿಯ ಬಡ ರೈತರೊಬ್ಬ ದೇವರ ದರ್ಶನಕ್ಕಾಗಿ ಈ ಊರಿಗೆ ಬಂದ. ಊರಿನ ಬೀದಿಗಳಲ್ಲಿ ಭಿಕ್ಷುಕರು ನಿರ್ಗತಿಕರು ತುಂಬಿ ಹೋಗಿದ್ದುದನ್ನು ಕಂಡು ಅವನ ಮನಸ್ಸು ದುಃಖಗೊಂಡಿತು. ಏನಪ್ಪ, ಬೀದಿಲೆಲ್ಲ ಏನು ಹಂಗೆ ನಿರ್ಗತಿಕರು ಅವರು ಇವರು ಭಿಕ್ಷುಕರು ಎಲ್ಲ ತುಂಬಿಕೊಂಡಿದ್ರು. ಅದನ್ನು ನೋಡಿ ಅವನಿಗೆ ತುಂಬ, ರೈತನೊಬ್ಬ ಬಡ ರೈತ ಬರ್ತಾನೆ, ಅವನು ದೇವ್ರ ದರ್ಶನಕ್ಕಾಗಿ ಬಂದಿರ್ತಾನೆ. ತುಂಬ ದುಃಖ ಆಗುತ್ತೆ ಅವನಿಗೆ. ತುಂಬ ದುಃಖ ಆದ್ದರಿಂದ ಮೈಯಿಂದ ರಕ್ತ ಹರಿಯುತ್ತಿದ್ದ ಭಿಕ್ಷುಕನಮ್ಮನ ಬಳಿ ಕುಳಿತು, ಅವನ ಮೈಯಿಂದ ಯಾರೋ ಭಿಕ್ಷುಕ ಇದ್ನಲ್ಲ, ಅವನ ಮೈಯಿಂದ ರಕ್ತ ಹರಿತಾ ಇರ್ತದೆ, ರಕ್ತ ಸುರಿತಾ ಇರ್ತದೆ. ಅವನ ಬಳಿ ಬಂದು ರೈತ ಕೂತ್ಕೊತಾನೆ. ಭಿಕ್ಷುಕನ ಬಳಿ ಕುಳಿತು ತನ್ನ ವಸ್ತ್ರ ಇರ್ತಲ್ಲ, ತನ್ನ ವಸ್ತ್ರದಿಂದ ರಕ್ತವನ್ನು ಒರೆಸಿ ದಾರಿಯಲ್ಲಿ ತಿನ್ನಲೆಂದು ತನ್ನ ಹೆಂಡತಿ ಕಟ್ಟಿಕೊಟ್ಟಿದ್ದ 1-2 ಹಿಡಿ ಅವಲಕ್ಕಿಯನ್ನು ಅವನಿಗೆ ಕೊಟ್ಟು ಮುನ್ನಡೆದ. ನೋಡಿ, ಅವನೇನು ಮಾಡ್ತಾನೆ, ಭಿಕ್ಷುಕನಿಗೆಲ್ಲ ರಕ್ತ ಬಂದು ಸ್ರಾವದಿಂದ ನರಳ್ತಾ ಇರ್ತಾನೆ. ಅವನಿಗೇನು ಮಾಡ್ತಾನೆ, ಅನ್ನ ಬಟ್ಟೆಯಿಂದ ಎಲ್ಲ ಒರೆಸಿ ಕಟ್ಟಿ ತನ್ನ ಹೆಂಡತಿ ಏನು ಮಾಡ್ತಾರೆ, ಊಟಕ್ಕೆ ಮಧ್ಯದಲ್ಲಿ ದಾರಿಯಲ್ಲಿ ಎಲ್ಲರೂ ಊಟ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಅವಲಕ್ಕಿಯನ್ನು ಕಟ್ಟಿಕೊಟ್ಟಿರ್ತಾರೆ ರೈತನಿಗೆ. ಅವನೇನು ಮಾಡ್ತಾನೆ, ಅದನ್ನು ಅವನು ಕೊಟ್ಬಿಡ್ತಾರೆ. ಯಾರಿಗೆ, ಆ ಭಿಕ್ಷೆಯನ್ನು ಕೊಡ್ತಾನೆ. ಕೊಟ್ಬಿಟ್ಟು ಇವನು ಮುಂದಕ್ಕೆ ಹೋಗ್ತಾನೆ. ಮುನ್ನಡೆದ ದೇವಾಲಯದಲ್ಲಿ ನೇರವಾಗಿ ಗರ್ಭಗುಡಿಯ ಒಳಗೆ ಹೋಗಿ ಕಣ್ಣೀರು ಸುರಿಸುತ್ತಾ ಅವನು ಹೇಳ್ತಾನೆ, ಈ ಸಂತ್ರಸ್ತರ ದುಃಖವನ್ನು ಪರಿಹರಿಸುವಂತೆ ಬೇಡಿಕೊಂಡ. ಅವನೇನು ಮಾಡ್ತಾನೆ, ರೈತ ಎಲ್ಲ ಈ ದುಃಖ ಎಲ್ಲ ನೋಡ್ಕೊಂಬಂದಿರ್ತಾನೆ, ರೈತರದ್ದು ಭಿಕ್ಷುಕರು ಎಲ್ಲ ತುಂಬೋಗಿರ್ತಾರೆ. ಅವನೇನು ಮಾಡ್ತಾನೆ, ಕಣ್ಣೀರು ಸುರಿಸುತ್ತಾ ಸಂತ್ರಸ್ತರ ದುಃಖವನ್ನು ಪರಿಹರಿಸುವಂತೆ ಬೇಡಿಕೊಂಡ. ಯಾರು, ಭಗವಂತನಲ್ಲಿ ಬೇಡಿಕೊಳ್ತಾನೆ. ಇವನನ್ನು ಗಮನಿಸಿದ ಪ್ರಧಾನ ಅರ್ಚಕರು ಅವನನ್ನು ಬಲವಂತವಾಗಿ ತಟ್ಟೆ ಬಳಿ ಕರೆದು ತಂದರು. ತಟ್ಟೆ ಬಳಿ ಕರ್ಕೊತೋಗ್ಬರ್ತಾರೆ. ಬಪ್ಪ, ಇಲ್ಲಿ ನೀನು ಈಗೆಲ್ಲ ಮುಟ್ಟಿ ನಮ್ದು ಈ ಕಥೆ ಆಗಿದೆ, ನೀನು ಇಷ್ಟೇ ದುಃಖ, ದೇವ್ರ ಮೇಲೆ ಇಷ್ಟೊಂದು ಭಕ್ತಿ ಇದೆ, ಇಷ್ಟೊಂದು ಕಣ್ಣೀರಾಗೋದು ಕೇಳ್ಕೊತೀವಿ, ಬಾ ನೋಡುವ ನೀನು ಮುಟ್ಟೋದು ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಅವನೇನು ಮಾಡ್ತಾರೆ, ಕರ್ಕೊಬರ್ತಾರೆ. ಅಲ್ಲಿಗೆ ಕರೆತಂದರು.
ಬಡ ರೈತ ಮನಸ್ಸೇ ಇರೋದಿಲ್ಲ ಮುಟ್ಟಕ್ಕೆ, ಮನಸ್ಸಿಲ್ಲದ ಮನಸ್ಸಿನಿಂದ ತಟ್ಟೆಯನ್ನು ಕೈಗೆತ್ತಿಕೊಂಡ ಕೂಡಲೇ ತಟ್ಟೆ ಜಗನೇ ಹೊಳೆಯತೊಡಗಿತು. ನೋಡಿ, ತಟ್ಟೆ ಅವನು ಕೈಗೆತ್ಕೊಂಡ ತಕ್ಷಣವೇ ಏನಾಯಿತು, ಜಗನೇ ಹೊಳೆಯತೊಡಗಿತು. ಅದರ ಹೊಳಪನ್ನು ನೋಡಲು ಸಾಧ್ಯವಾಗದೆ ಎಲ್ಲರೂ ಕಣ್ಣು ಮುಚ್ಚಿಕೊಂಡರು. ಎಷ್ಟು ಪ್ರಕಾಶಮಾನವಾಗಿತ್ತು ಅಂದರೆ ಅದು ನೋಡೋಕ್ಕೆ ಆಗ್ತಿರ್ಲಿಲ್ವಂತೆ, ಅಷ್ಟು ಪ್ರಕಾಶಮಾನವಾಗಿ. ಸೂರ್ಯ ನೋಡೋಕ್ಕಾಗುತ್ತಾ? ಹಂಗೆ ಸೂರ್ಯ ನಾವು ಕಣ್ಬಿಟ್ಟು ನೋಡೋಕ್ಕಾಗುತ್ತಾ? ಹಾಗೆ ಅಷ್ಟೊಂದು ವೇಗವಾಗಿ, ಅಷ್ಟೊಂದು ಒಂದು ಪವಿತ್ರವಾದಂಥ ಇದು ಬೆಳಕು, ಅಷ್ಟೊಂದು ರಮಣೀಯವಾಗಿ ಮಂತ್ರ ಹೊಳಪು ಅಷ್ಟೊಂದು ಸುಂದರವಾಗಿ ಹೊಳಿತೈತಂತೆ. ಅದಕ್ಕೆ ಯಾರೂ ಕಣ್ಬಿಡೋಕ್ಕೆ ಆಗಲಿಲ್ಲ. ರೈತ ತಟ್ಟೆಯನ್ನು ದೇವಸ್ಥಾನಕ್ಕೆ ಕೊಟ್ಟು ಏನು ಮಾಡ್ತಾನೆ, ಅಷ್ಟೊಂದು ಹೊಳಿತದ ರೈತ, ಅಷ್ಟು ಇದಾಯ್ತಲ್ವ. ರೈತ ಏನು ಮಾಡ್ತಾನೆ, ತಟ್ಟೆಯನ್ನು ದೇವಸ್ಥಾನಕ್ಕೆ ಕೊಟ್ಟು ಆ ಊರಿನ ಧನಿಕರ ಸಹಾಯದಿಂದ ಬಡವರಿಗೆ ಆಶ್ರಯ ಕೊಡಿಸುವ ವ್ಯವಸ್ಥೆ ಮಾಡಿದ. ನೋಡಿ, ಅವ್ನು ಬಂದ ತಕ್ಷಣ ತಟ್ಟೆನ ಅಂದಾಯ್ತು ಅಂದ್ಬಿಟ್ಟು ಎತ್ಕೊಂಡು ಹೋಗಲಿಲ್ಲ. ಅವನೇನು ಮಾಡ್ದ, ಆ ಚಿನ್ನದ ತಟ್ಟೆ ಆಯ್ತಲ್ವ, ಅದು ಅಷ್ಟೊಂದು ಹೊಳಿತಿತ್ತಲ್ವ, ಅದನ್ನೇನು ಮಾಡ್ದ, ಆ ಊರಿನ ಯಜಮಾನರು ಇರ್ತಾರಲ್ವ, ಊರಿನ ಧನಿಕರು, ಒಬ್ಬ ಯಜಮಾನ ಅಥವಾ ಹಿರಿಕರು ಯಾರು ಇರ್ತಾರಲ್ಲ, ಅವ್ರಿಗೇನು ಮಾಡ್ದ, ಕರೆದುಬಿಟ್ಟು ಇದನ್ನು ಅವ್ರ ಮುಖಾಂತರ ಏನು ಮಾಡ್ದ, ಅಲ್ಲಿ ಬಂದಂಥ ಬಡವರು ಭಿಕ್ಷುಕರಿಗೆ ಅವರಿಗೆ ಇವರು ದಾನ ಮಾಡಲು ಸೂಚಿಸ್ತಾನೆ. ನೋಡಿ, ಇದು ಸೇವಾ ಮನೋಭಾವನೆ. ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಿದ್ದೀನಿ. ಮುಂದಿನ ಎಪಿಸೋಡನ್ನು ಮುಂದಿನ ಭಾಗದಲ್ಲಿ ಮುಗಿಸ್ತೀನಿ ಅಂತ ಹೇಳಿ, ಇಲ್ಲಿವರೆಗೆ ಯಾರು ವೀಕ್ಷಣೆ ಮಾಡ್ತೀರಾ ಯೂಟ್ಯೂಬನ್ನು, ನಮ್ಮ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಥ್ಯಾಂಕ್ ಯು.